ಮುಖದ ಮೇಲೆ ಸದಾ ಒಂದು ನಗು, ಎಲ್ಲರನ್ನೂ ನಗಿಸುವ, ಎಲ್ಲರ ಜೊತೆ ಬೆರೆಯುವ, ಎಲ್ಲರ ಕಷ್ಟಗಳಿಗೆ ಸ್ಪಂದಿಸುವ ಒಂದು ಅದ್ಭುತವಾದ ಗುಣ. ಆದರೆ ಆ ನಗುವಿನ ಹಿಂದೆ ಅಡಗಿರುವ ಸಾವಿರಾರು ಪ್ರಶ್ನೆಗಳು, ಯಾರಿಗೂ ಹೇಳಲಾಗದ ನೋವು ಮತ್ತು ಮೆದುಳಿನಲ್ಲಿ ಸದಾ ಬಿಡುವಿಲ್ಲದೆ ಓಡುತ್ತಿರುವ ಆಲೋಚನೆಗಳ ಸರಮಾಲೆ. ಹೌದು, ಮಿಥುನ ರಾಶಿಯವರೇ, ನಿಮ್ಮನ್ನು ಅರ್ಥಮಾಡಿಕೊಳ್ಳುವುದು ಅಷ್ಟು ಸುಲಭವಲ್ಲ. ನೀವು ಹೊರಗಡೆ ಕಾಣುವಷ್ಟು ಸರಳವಾದ ವ್ಯಕ್ತಿತ್ವವನ್ನು ಹೊಂದಿದವರಲ್ಲ. ನಿಮ್ಮೊಳಗೆ ಒಂದು ಇಡೀ ಪ್ರಪಂಚವೇ ಅಡಗಿದೆ. ಕೆಲವೊಮ್ಮೆ ನೀವೇ ನಿಮ್ಮನ್ನು ಪ್ರಶ್ನಿಸಿಕೊಳ್ಳುತ್ತೀರಿ, ನಾನು ಎಲ್ಲರಿಗೂ ಒಳ್ಳೆಯದನ್ನೇ ಮಾಡುತ್ತೇನೆ, ಯಾರಿಗೂ ದ್ರೋಹ ಬಗೆದಿಲ್ಲ, ಆದರೂ ನನ್ನ ಪಾಲಿಗೆ ಮಾತ್ರ ಏಕೆ ಇಷ್ಟೊಂದು ಪರೀಕ್ಷೆಗಳು, ನನ್ನ ಶ್ರಮಕ್ಕೆ ತಕ್ಕ ಪ್ರತಿಫಲ ಏಕೆ ಸಿಗುತ್ತಿಲ್ಲ ಎಂದು. ಈ ಪ್ರಶ್ನೆಗಳು ಕಳೆದ ಹಲವು ದಿನಗಳಿಂದ ನಿಮ್ಮ ನಿದ್ದೆಗೆಡಿಸಿವೆ. ರಾತ್ರಿ ಮಲಗುವಾಗ ನಾಳೆಯ ಬಗ್ಗೆ ಚಿಂತೆ, ಬೆಳಗ್ಗೆ ಎದ್ದಾಗ ಅದೇ ಜೀವನದ ಹೋರಾಟ. ಇದು ನಿಮ್ಮ ಕಥೆಯಾಗಿದ್ದರೆ ಈ ಕ್ಷಣವನ್ನು ಕೇವಲ ನಿಮಗಾಗಿ ಮೀಸಲಿಡಿ. ಏಕೆಂದರೆ ಈ ಜುಲೈ ತಿಂಗಳು ನಿಮ್ಮ ಪಾಲಿಗೆ ಕೇವಲ ಕ್ಯಾಲೆಂಡರ್ನ ಒಂದು ಹಾಳೆಯಲ್ಲ, ಇದು ನಿಮ್ಮ ಜೀವನದ ಪುಸ್ತಕದಲ್ಲಿ ಒಂದು ಹೊಸ ಅಧ್ಯಾಯದ ಆರಂಭ. ಜುಲೈ ತಿಂಗಳ ಗ್ರಹಗತಿಗಳು ನಿಮ್ಮ ಜೀವನದ ರಂಗಭೂಮಿಯಲ್ಲಿ ಅನಿರೀಕ್ಷಿತ ದೃಶ್ಯಗಳನ್ನು ಅನಾವರಣಗೊಳಿಸಲು ಸಜ್ಜಾಗಿವೆ. ಸಾಮಾನ್ಯವಾಗಿ ಜ್ಯೋತಿಷ್ಯ ಎಂದರೆ ನಾಳೆ ಬೆಳಗ್ಗೆಯೇ ನಿಮಗೆ ಅದೃಷ್ಟ ಒಲಿದು ಬರುತ್ತದೆ, ಎಲ್ಲಿಂದಲೋ ಹಣ ಬಂದು ಬೀಳುತ್ತದೆ ಎಂದು ಹೇಳುವುದು ವಾಡಿಕೆ. ಆದರೆ ವಾಸ್ತವ ಅದಲ್ಲ. ವಾಸ್ತವ ಏನೆಂದರೆ, ನೀವು ಬೆವರು ಸುರಿಸದೆ, ನಿಮ್ಮ ಬುದ್ಧಿಯನ್ನು ಉಪಯೋಗಿಸದೆ ಇಲ್ಲಿ ಯಾವುದೂ ನಿಮ್ಮ ಕೈ ಸೇರುವುದಿಲ್ಲ. ಈ ಜುಲೈ ತಿಂಗಳು ನಿಮಗೆ ಅಂತಹ ವಾಸ್ತವದ ದರ್ಶನ ಮಾಡಿಸಲಿದೆ. ಇದುವರೆಗೂ ನೀವು ಕಣ್ಣು ಮುಚ್ಚಿ ಯಾರನ್ನು ನಂಬಿದ್ದಿರೋ, ಯಾರು ನಿಮ್ಮ ಪರವಾಗಿದ್ದಾರೆ ಎಂದು ಭಾವಿಸಿದ್ದಿರೋ, ಅವರೆಲ್ಲರ ಅಸಲಿ ಮುಖವಾಡಗಳು ಈ ತಿಂಗಳು ಕಳಚಿ ಬೀಳಲಿವೆ. ಇದು ನೋವಿನ ಸಂಗತಿಯೇ ಆದರೂ ನಿಮ್ಮ ಮುಂದಿನ ಸುದೀರ್ಘ ಪಯಣಕ್ಕೆ ಈ ಸ್ಪಷ್ಟತೆ ಅತ್ಯಗತ್ಯ. ನಿಮ್ಮ ಜೀವನದ ಬಂಡಿಯಲ್ಲಿ ಯಾರು ಪ್ರಯಾಣಿಕರು ಮತ್ತು ಯಾರು ಕೇವಲ ದಾರಿಯಲ್ಲಿ ಸಿಗುವ ಪ್ರೇಕ್ಷಕರು ಎಂಬುದನ್ನು ನಿಸರ್ಗವೇ ನಿಮಗೆ ಸ್ಪಷ್ಟವಾಗಿ ತೋರಿಸಿಕೊಡಲಿದೆ. ನಿಮ್ಮ ವೃತ್ತಿಜೀವನ ಮತ್ತು ನೀವು ಪಡುತ್ತಿರುವ ಕಷ್ಟಗಳ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ. ಕಳೆದ 6 ತಿಂಗಳಿಂದ ನಿಮ್ಮ ಕೆಲಸದ ಸ್ಥಳದಲ್ಲಿ ಅಥವಾ ನೀವು ಮಾಡುತ್ತಿರುವ ವ್ಯಾಪಾರದಲ್ಲಿ ಒಂದು ರೀತಿಯ ಅಗೋಚರವಾದ ಬಿರುಗಾಳಿ ಬೀಸುತ್ತಲೇ ಇದೆ. ನೀವು ಕಟ್ಟಿದ ಕೋಟೆಗೆ, ನೀವು ಹಗಲಿರುಳು ಪಟ್ಟ ಶ್ರಮಕ್ಕೆ ಬೇರೆಯವರು ಹೆಸರು ಹಾಕಿಕೊಳ್ಳುವ ಪ್ರಯತ್ನ ನಿರಂತರವಾಗಿ ನಡೆಯುತ್ತಿದೆ. ನಿಮ್ಮ ಪ್ರತಿಭೆಯನ್ನು ತುಳಿಯುವ, ನಿಮ್ಮನ್ನು ಮೂಲೆಗುಂಪು ಮಾಡುವ ತಂತ್ರಗಳು ನಿಮ್ಮ ಕಣ್ಣು ಮುಂದೆಯೇ ನಡೆಯುತ್ತಿವೆ. ನೀವು ಎಲ್ಲವನ್ನೂ ಗಮನಿಸುತ್ತಿದ್ದೀರಿ, ಆದರೆ ನಿಮ್ಮ ಮೌನ ನಿಮ್ಮನ್ನು ತಡೆದಿದೆ. ಆ ಮೌನವೇ ನಿಮ್ಮ ದೌರ್ಬಲ್ಯ ಎಂದು ಕೆಲವರು ತಪ್ಪಾಗಿ ಭಾವಿಸಿದ್ದಾರೆ. ಆದರೆ ಮಿಥುನ ರಾಶಿಯವರೇ, ಜುಲೈ ತಿಂಗಳಲ್ಲಿ ಆ ಮೌನವೇ ನಿಮ್ಮ ಅತಿದೊಡ್ಡ ಅಸ್ತ್ರವಾಗಲಿದೆ. ನೀವು ಯಾರೊಂದಿಗೂ ವಾದಕ್ಕಿಳಿಯುವ ಅವಶ್ಯಕತೆ ಇಲ್ಲ. ನಿಮ್ಮ ಕೆಲಸದ ಗುಣಮಟ್ಟ, ನಿಮ್ಮ ಆಲೋಚನಾ ಲಹರಿ ಮತ್ತು ನೀವು ತೆಗೆದುಕೊಳ್ಳುವ ದಿಟ್ಟ ನಿರ್ಧಾರಗಳು ನಿಮ್ಮ ಪರವಾಗಿ ಮಾತನಾಡಲು ಶುರುಮಾಡುತ್ತವೆ. ಸ್ವಂತ ವ್ಯಾಪಾರ ಅಥವಾ ಬಿಸ್ನೆಸ್ ಮಾಡುತ್ತಿರುವ ಮಿಥುನ ರಾಶಿಯವರಿಗೆ ಈ ತಿಂಗಳು ಕೇವಲ ಕಾಯುವ ಸಮಯವಲ್ಲ, ಬದಲಾಗಿ ಹೊಸ ಬೇರುಗಳನ್ನು ಬಿಡುವ, ಹೊಸ ಆಯಾಮಗಳನ್ನು ಹುಡುಕುವ ಸಮಯ. ಹಳೆಯ ಪದ್ಧತಿಯನ್ನೇ ಬಿಗಿದಪ್ಪಿಕೊಂಡು ಕೂರುವ ಬದಲು ಕಾಲಕ್ಕೆ ತಕ್ಕಂತೆ ಬದಲಾಗುವ ಅನಿವಾರ್ಯತೆ ನಿಮ್ಮ ಮುಂದೆ ಇದೆ. ಹಣಕಾಸಿನ ಹರಿವಿನ ಬಗ್ಗೆ ಹೇಳಬೇಕೆಂದರೆ, ಜುಲೈ ಮೊದಲ 15 ದಿನಗಳು ಸ್ವಲ್ಪ ಏರಿಳಿತಗಳಿಂದ ಕೂಡಿರಬಹುದು. ಬರುವ ಹಣಕ್ಕಿಂತ ಹೋಗುವ ದಾರಿಗಳೇ ಹೆಚ್ಚಾಗಿ ಕಾಣಬಹುದು. ಆದರೆ ತಾಳ್ಮೆ ಇರಲಿ. ತಿಂಗಳ ದ್ವಿತೀಯಾರ್ಧದಲ್ಲಿ ಎಲ್ಲಿಂದಲೋ ಬರಬೇಕಾಗಿದ್ದ ಹಣ ಅಥವಾ ನೀವು ಅಂದುಕೊಂಡಿದ್ದ ಯಾವುದೋ ಒಂದು ಕೆಲಸ ಅನಿರೀಕ್ಷಿತವಾಗಿ ಕೈಗೂಡುವ ಮೂಲಕ ಆರ್ಥಿಕ ಭದ್ರತೆಯ ಅಡಿಪಾಯ ಗಟ್ಟಿಯಾಗಲಿದೆ. ಆದರೆ ಒಂದು ಎಚ್ಚರಿಕೆ ಇರಲಿ. ಕಷ್ಟಪಟ್ಟು ದುಡಿದ ಹಣವನ್ನು ಯಾರೋ ಹೇಳಿದರು ಎಂಬ ಕಾರಣಕ್ಕೆ ಅಥವಾ ರಾತ್ರೋರಾತ್ರಿ ಶ್ರೀಮಂತರಾಗುವ ಆಸೆಯಿಂದ ಅನುಮಾನಾಸ್ಪದ ಸ್ಥಳಗಳಲ್ಲಿ ಹೂಡಿಕೆ ಮಾಡಲು ಹೋಗಬೇಡಿ. ವಾಸ್ತವದ ನೆಲದ ಮೇಲೆ ನಿಂತು ಯೋಚಿಸಿ ನಿರ್ಧಾರಗಳನ್ನು ತೆಗೆದುಕೊಳ್ಳಿ. ಜೀವನದ ಈ ಸೂಕ್ಷ್ಮ ಸತ್ಯಗಳನ್ನು ಯಾವುದೇ ಬಣ್ಣ ಬಳೆಯದೆ ನೇರವಾಗಿ ನಿಮ್ಮದೇ ಕಥೆಯ ರೂಪದಲ್ಲಿ ನಿಮ್ಮ ಮುಂದೆ ಇಡುವ ಈ ಪ್ರಯತ್ನ ನಿಮಗೆ ಇಷ್ಟವಾಗುತ್ತಿದ್ದರೆ, ನಿಮ್ಮ ನೆಚ್ಚಿನ ಕನ್ನಡ ರಾಶಿಲೋಕ ಯೂಟ್ಯೂಬ್ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಯಾವುದೇ ಕಾಲ್ಪನಿಕ ಭರವಸೆಗಳಿಲ್ಲದೆ ಬದುಕಿನ ವಾಸ್ತವಕ್ಕೆ ಹತ್ತಿರವಾದ, ನಿಮ್ಮನ್ನು ಮಾನಸಿಕವಾಗಿ ಗಟ್ಟಿ ಮಾಡುವ ಇಂತಹೇ ಅನೇಕ ವಿಚಾರಗಳನ್ನು ನಿಮ್ಮ ಮುಂದೆ ತರುವುದೇ ನಮ್ಮ ಕನ್ನಡ ರಾಶಿಲೋಕ ಚಾನಲ್ನ ಮುಖ್ಯ ಉದ್ದೇಶ. ನಿಮ್ಮ ಪ್ರೀತಿ ಮತ್ತು ಬೆಂಬಲ ಹೀಗೇ ಮುಂದುವರಿಯಲಿ. ಈಗ ಪ್ರತಿಯೊಬ್ಬ ಮನುಷ್ಯನ ಜೀವನದ ಅತ್ಯಂತ ಸೂಕ್ಷ್ಮ ಮತ್ತು ಆಳವಾದ ವಿಚಾರವಾದ ಕುಟುಂಬ ಮತ್ತು ಸಂಬಂಧಗಳ ಬಗ್ಗೆ ಮಾತನಾಡೋಣ. ಮಿಥುನ ರಾಶಿಯವರ ಮನಸ್ಸು ಅರ್ಥಮಾಡಿಕೊಳ್ಳಲು ಕಷ್ಟವಾದ, ಆದರೆ ಅಷ್ಟೇ ಮೃದುವಾದ ಮನಸ್ಸು. ನೀವು ಪ್ರೀತಿಯ ವಿಚಾರದಲ್ಲಿ ತುಂಬಾ ಭಾವುಕರು. ಆದರೆ ಆ ಪ್ರೀತಿಯನ್ನು ಪದಗಳಲ್ಲಿ ವ್ಯಕ್ತಪಡಿಸುವಲ್ಲಿ ಅಥವಾ ನೀನು ಎಂದರೆ ನನಗೆ ಇಷ್ಟ ಎಂದು ತೋರಿಸಿಕೊಳ್ಳುವಲ್ಲಿ ನೀವು ಎಡವುತ್ತೀರಿ. ನಿಮ್ಮ ಈ ಸ್ವಭಾವದಿಂದಾಗಿ ನಿಮ್ಮ ಸಂಗಾತಿಗೆ ಅಥವಾ ನಿಮ್ಮ ಕುಟುಂಬದವರಿಗೆ ನಿಮ್ಮ ಮೇಲೆ ಒಂದು ರೀತಿಯ ತಪ್ಪು ಕಲ್ಪನೆ ಮೂಡಿರಬಹುದು. ಇವರಿಗೆ ನನ್ನ ಮೇಲೆ ಪ್ರೀತಿಯಿಲ್ಲ, ಇವರು ಸದಾ ತಮ್ಮದೇ ಲೋಕದಲ್ಲಿರುತ್ತಾರೆ ಎಂಬ ಭಾವನೆ ಅವರಲ್ಲಿ ಮೂಡಿರಬಹುದು. ಜುಲೈ ತಿಂಗಳು ಈ ಬಿರುಕುಗಳನ್ನು ಸರಿಮಾಡುವ ಒಂದು ಸುಂದರ ಸೇತುವೆಯಾಗಲಿದೆ.
ನಿಮ್ಮ ಒಳಗಿರುವ ಆ ಅದ್ಭುತವಾದ ಸಂವಹನ ಕಲೆ ಹೊರಬರಬೇಕಿದೆ. ನಿಮ್ಮ ಕುಟುಂಬದ ಜೊತೆ, ನಿಮ್ಮ ಸಂಗಾತಿಯ ಜೊತೆ ಮನಸ್ಸು ಬಿಚ್ಚಿ ಮಾತನಾಡಿ. ನಿಮ್ಮ ಒಂದು ಸಣ್ಣ ನಗು, ನಿಮ್ಮ ಒಂದು ಸಕಾರಾತ್ಮಕ ಮಾತು ಇಡೀ ಮನೆಯ ವಾತಾವರಣವನ್ನೇ ಬದಲಾಯಿಸಬಲ್ಲದು ಎಂಬುದನ್ನು ಈ ಜುಲೈ ಸಾಬೀತು ಮಾಡಲಿದೆ. ಕುಟುಂಬದಲ್ಲಿ, ವಿಶೇಷವಾಗಿ ಅಣ್ಣ ತಮ್ಮಂದಿರು, ಸಹೋದರಿಯರು ಅಥವಾ ಹತ್ತಿರದ ಸಂಬಂಧಿಕರ ನಡುವೆ ಏನಾದರೂ ಗೊಂದಲಗಳಿದ್ದರೆ, ಆಸ್ತಿ ಅಥವಾ ಹಣಕಾಸಿನ ವಿಚಾರವಾಗಿ ಭಿನ್ನಾಭಿಪ್ರಾಯಗಳಿದ್ದರೆ, ಈ ತಿಂಗಳು ಅದನ್ನು ಅತಿ ಸೂಕ್ಷ್ಮವಾಗಿ ನಿಭಾಯಿಸಬೇಕಾಗುತ್ತದೆ. ಕೋಪದಿಂದ ಅಥವಾ ಆವೇಶದಿಂದ ಆಡುವ ಒಂದೇ ಒಂದು ಮಾತು ದಶಕಗಳ ಕಾಲದ ಸಂಬಂಧವನ್ನು ಶಾಶ್ವತವಾಗಿ ಮುರಿದುಬಿಡಬಹುದು. ನಿಮ್ಮ ಬುದ್ಧಿವಂತಿಕೆಯನ್ನು ಕೇವಲ ಹಣ ಸಂಪಾದನೆಗಾಗಿ ಮಾತ್ರವಲ್ಲ, ಸಂಬಂಧಗಳನ್ನು ಉಳಿಸಿಕೊಳ್ಳಲೂ ಕೂಡ ಬಳಸಿ. ನಿಮ್ಮಿಂದ ಯಾರಿಗೂ ಅನ್ಯಾಯವಾಗಬಾರದು, ಹಾಗೆಯೇ ನಿಮಗೂ ಯಾರೂ ಅನ್ಯಾಯ ಮಾಡಬಾರದು. ಆ ರೀತಿಯ ಸಮತೋಲನವನ್ನು ಕಾಯ್ದುಕೊಳ್ಳುವುದು ಈ ತಿಂಗಳ ಅತಿದೊಡ್ಡ ಸವಾಲು. ಇನ್ನು ನಿಮ್ಮ ಆರೋಗ್ಯ ಮತ್ತು ಆಂತರಿಕ ನೆಮ್ಮದಿಯ ವಿಚಾರ. ಆರೋಗ್ಯ ಎಂದರೆ ಕೇವಲ ದೇಹದ ಆರೋಗ್ಯವಲ್ಲ. ಮಿಥುನ ರಾಶಿಯವರು ಎದುರಿಸುವ ಅತಿದೊಡ್ಡ ಸಮಸ್ಯೆ ಎಂದರೆ ಮಾನಸಿಕ ಒತ್ತಡ. ಪ್ರಪಂಚದ ಎಲ್ಲಾ ಸಮಸ್ಯೆಗಳನ್ನು, ಇತರರ ಕಷ್ಟಗಳನ್ನು ನಿಮ್ಮ ಹೆಗಲಿನ ಮೇಲೆ ಹೊತ್ತುಕೊಂಡವರಂತೆ ನೀವು ವರ್ತಿಸುತ್ತೀರಿ. ತಲೆಯಲ್ಲಿ ನಿರಂತರವಾಗಿ ಓಡುತ್ತಿರುವ ಯೋಚನೆಗಳಿಂದಾಗಿ ನಿಮಗೆ ಸರಿಯಾಗಿ ನಿದ್ದೆ ಕೂಡ ಬರುತ್ತಿಲ್ಲ. ಈ ಜುಲೈ ತಿಂಗಳಲ್ಲಿ ನಿಮ್ಮ ದೈಹಿಕ ಆರೋಗ್ಯದ ಜೊತೆಗೆ ಮಾನಸಿಕ ಆರೋಗ್ಯದ ಕಡೆಗೆ ಅತಿ ಹೆಚ್ಚು ಗಮನ ಕೊಡುವ ಅಗತ್ಯವಿದೆ. ದಿನದ 24 ಗಂಟೆಗಳಲ್ಲಿ ಕನಿಷ್ಠ 15 ನಿಮಿಷಗಳನ್ನಾದರೂ ಕೇವಲ ನಿಮಗಾಗಿ ಮೀಸಲಿಡಿ. ಆ ಸಮಯದಲ್ಲಿ ಯಾವುದೇ ಮೊಬೈಲ್ ಬೇಡ, ಯಾರ ಜೊತೆಯೂ ಮಾತು ಬೇಡ. ಕೇವಲ ಪ್ರಶಾಂತವಾದ ಜಾಗದಲ್ಲಿ ಕುಳಿತು ನಿಮ್ಮ ಉಸಿರಾಟದ ಕಡೆ ಗಮನಹರಿಸಿ. ನಿಮ್ಮ ತಲೆಯಲ್ಲಿರುವ ಭಾರವನ್ನು ಆ ನಿಸರ್ಗಕ್ಕೆ ಒಪ್ಪಿಸಿ. ನೀವು ನಿಮ್ಮನ್ನೇ ಹೊಸದಾಗಿ ಅನ್ವೇಷಣೆ ಮಾಡುವ, ನಿಮ್ಮ ಒಳಗಿನ ಶಕ್ತಿಯನ್ನು ನೀವೇ ಕಂಡುಕೊಳ್ಳುವ ಒಂದು ಸುಂದರವಾದ ಪಯಣ ಈ ತಿಂಗಳು ಆರಂಭವಾಗಲಿದೆ. ಕೊನೆಯದಾಗಿ ಒಂದು ಮಾತು. ಜೀವನ ಎನ್ನುವುದು ಒಂದು ನದಿ ಇದ್ದ ಹಾಗೆ. ದಾರಿಯಲ್ಲಿ ಕಲ್ಲುಗಳು, ಬಂಡೆಗಳು ಸಿಗುತ್ತವೆ ಎಂದು ನದಿ ಹರಿಯುವುದನ್ನು ನಿಲ್ಲುವುದಿಲ್ಲ. ಅದು ತನ್ನ ದಾರಿಯನ್ನು ತಾನೇ ಕಂಡುಕೊಂಡು ಸಾಗುತ್ತಲೇ ಇರುತ್ತದೆ. ಮಿಥುನ ರಾಶಿಯವರೇ, ನೀವು ಕೂಡ ಅದೇ ನದಿಯ ಹಾಗೆ. ನಿಮ್ಮ ಬುದ್ಧಿವಂತಿಕೆ, ನಿಮ್ಮ ಸಕಾರಾತ್ಮಕ ಚಿಂತನೆ ಮತ್ತು ಎದುರಾಗುವ ಸವಾಲುಗಳನ್ನು ನಗ್ತಲೇ ಸ್ವೀಕರಿಸುವ ನಿಮ್ಮ ಗುಣ ನಿಮ್ಮನ್ನು ಸದಾ ಮುನ್ನಡೆಸುತ್ತದೆ. ಜುಲೈ ತಿಂಗಳು ಬರುವ ಸಣ್ಣ ಪುಟ್ಟ ಕಷ್ಟಗಳನ್ನು ಕಂಡು ವಿಚಲಿತರಾಗಬೇಡಿ. ಆ ಕಷ್ಟಗಳೇ ನಿಮ್ಮನ್ನು ಮತ್ತಷ್ಟು ಗಟ್ಟಿ ಮಾಡಲು ಬರುವ ಪಾಠಗಳು ಎಂದು ನಂಬಿ. ನಿಮ್ಮ ಮೇಲೆ, ನಿಮ್ಮ ಶ್ರಮದ ಮೇಲೆ ನಿಮಗೆ ಅಪಾರವಾದ ನಂಬಿಕೆ ಇರಲಿ. ಈ ಜುಲೈ ತಿಂಗಳ ಕಥೆಯ ನಾಯಕ ನೀವೇ. ಈ ಪಯಣದಲ್ಲಿ ಸವಾಲುಗಳಿರಬಹುದು, ಆದರೆ ಅಂತಿಮ ಗೆಲುವು ಖಂಡಿತವಾಗಿಯೂ ನಿಮ್ಮದೇ. ಕಾಲಚಕ್ರ ಉರುಳಿದಂತೆ ಎಲ್ಲವೂ ಸರಿಯಾಗುತ್ತದೆ. ನಿಮ್ಮ ಕನಸುಗಳು ಸಾಕಾರಗೊಳ್ಳುತ್ತವೆ. ಧನ್ಯವಾದಗಳು.